ಇದ್ದೂರಾಗ ಮಗಳಿದ್ರು ಹೋಗಕ್ಕಾಗಂಗಿಲ್ಲ, ಬಿಡಕ್ಕಾಗಂಗಿಲ್ಲ. ಹೋಲತ್ತಾಗ ಐ ಅಜ್ಜ 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 ಏನಜ್ಜ ಮನಿ ಮಠ ಬಂದಿ ಒಳಗ್ ಬರ್ಲಂಗ ಹಂಗ ಹೊಂಟಿಯಲ್ಲ? ಯಾರು? ನಾನಜ್ಜ ವಂದನ. ವಂದನನ ಆರಾಮದಿಯವ್ವ? ಆರಾಮದೇನಿ. ದೂರದವ್ರನ್ನ ವಿಚಾರಿಸ್ತೀಯಜ್ಜ ನೀನು. ಆರಾಮದೇನಿ, ಬಾ ಒಳಗ. ಏ ಬ್ಯಾಡ ಸುಮ್ನಿರ, ಅಪ್ಪಗ್ ಸಿಟ್ಟು ಬರ್ತತ್ ನೋಡು. ನೀ ಎಂತ ಮನುಷ್ಯನ ಮರಯ್ಯ. ಅಲ್ಲಣ್ಣ, ನಮ್ಮ ಅಜ್ಜ ಅಲ್ಲನ, ಅಪ್ಪಗೆ ಯಾಕೆ ಸಿಟ್ಟು ಬರ್ತತಿ? ಸಬ್ಬಾ ಮುಚ್ಕೊಂಡಿರು. ನೀನೇನು ಅಪ್ಪನಿದ್ರೆ ಸತ್ಯ ಹರಿಶ್ಚಂದ್ರನ್ ತರ ಎಲ್ಲ ಸತ್ಯ ವಾಪಸ್ ಬೇಡ, ಬಾಯಿ ಮುಚ್ಕೊಂಡಿರು. ಯಾಕೆ ಹೇಳ್ತಿ? ಅಜ್ಜ ಬಾ ಒಳಗ. ಒಲ್ಲವಾ ಒಳಗೊಲ್ಲ, ನಾನು ಕೆಲಸದ ನಾ ಹೋಗ್ತೀನಿ. ಅಜ್ಜ ನಾ ಬಿಡಂಗಿಲ್ಲ. ಎಷ್ಟೋದಿ ನೀನು ಇಷ್ಟು ಕರ್ಯಾಕತ್ತಿ ಒಳಗೆ ಬರಂಗಿಲ್ಲಲ್ಲ? ನಾನು ನಿನ್ನ ಮೊಮ್ಮಗಳಲ್ಲನ. ಬಾ ಅಜ್ಜ ಒಳಗ, ಬಾ ಅಜ್ಜ. ಅವ್ವ ನಿನ್ನ ಎಷ್ಟು ನೆನೆಸ್ತಿರ್ತಾಳ ಗೊತ್ತನ? ಬಾ ಅಜ್ಜ, ಬಾ ಅಜ್ಜ ಒಳಗ. ನೀ ಒಳಗೆ ಬರ್ಲಿಲ್ಲ ನನ್ನ ಮ್ಯಾಗ ಆಣಿ. ಬೇಡವಾ, ನಿಮ್ಮ ಮಾವ ಗೊತ್ತಾದ್ರ ಜಗಳ ಮಾಡ್ತಾನೆ. ಯಾಕೆ ಹೋಗಿದ್ದೆ ಅಂತೇಳಿ ಅದಕ್ಕೆ ಬಾ. ಬೇಡ, ಸರಿ ಬಾ. ನೀ ಯಾಕೆ ಹೇಳ್ತಿ? ಮಾವ ಯಾಕೆ ಜಗಳ ಮಾಡ್ತಾರ? ನಡಿ ಒಳಗೆ. ನೀ ಮೊದಲು ಬಾ ಒಳಗೆ ಬಾ. ಅಜ್ಜ ನೀನು ಇಲ್ಲೇ ಕುತ್ಕೋ, ನಾನು ಅವನ್ ಕರ್ಕೊಂಬರ್ತೇನೆ. ಆರಾಮದಿಯಾ? ಗೋಪಿ. ಅಜ್ಜ ಆರಾಮದೇನಿ. ನೀನಪ್ಪ ಬರದೇ ಇಲ್ಲಿ ಕಡೆ. ಇವತ್ತೇನಜ್ಜ ಅಪರೂಪ? ನಮ್ಮ ಮನೆ ಬಕ್ಲಾಗ ಆಶೆ ಹೋಗುದಿಲ್ಲಲ್ಲ, ಇವತ್ತು ಯಾಕೆ ಹಿಂಗಾಶೆ ಹೊಂಟಿಯಲ್ಲ ಅಜ್ಜ? ಇಲ್ಲಪ್ಪ, ಒಂಚೂರಿಲ್ಲೇ ಬೇರೆ ಕೆಲಸ ಇತ್ತ, ಹೋಗಿದ್ನೆ ತೋಟದ ಕಡೆ. ಹಂಗ ಅಡ್ಡಾಡ್ಕೊಂತ ಆ ದಾರಿಗೆ ಬರ್ಬೇಕಂದೆ. ಅಲ್ಲೇನ ಪೈಪ್ ಹಾಕಕತ್ತಾರಂತ ತೋಡ್ಬಿಟ್ಟಾರಪ್ಪ ಹಳ್ಳ. ಹಂಗಾಗಿ ಇವತ್ತು ಈ ದಾರ್ಯಾಗಾಶೆ ಬಂದೆ, ಇಲ್ಲಾಂದ್ರ ಆ ದಾರ್ಯಾಗಾಶೆ ಹೋಗಿದ್ಲಿದ್ದೆ. ಅದೇ ಅಂದೆ ನಾನು. ನಮ್ಮ ನೆನಪಿಲ್ಲ ಎಲ್ಲೈತಿ ಹೇಳಜ್ಜ ನಿನಗ? ಆರಾಮ ಆ ಮೊಮ್ಮಕ್ಕಳು ಅವ್ರ ಮಕ್ಕಳು ಅಷ್ಟೇ ಕುಂತ್ಬಿಟ್ಟಿ. ವಾ ಯವ್ವ, ದೌಡ್ ಬಾ ಹೊರಗೆ. ನಿಂಗೊಂದು ಸರ್ಪ್ರೈಸ್ ಐತೆ. ಏನ ಹುಡುಗಿ, ನನ್ನ ಕೆಲಸ ಐತಿಲ್ಲ ಅಡಿಗೆ ಮನ್ಯಾಗ. ಒಂದು ಈಟ್ ಬಾರವ, ನೋಡ್ ಬಾ ಇಲ್ಲಿ. ಟ್ಯಾನ್ ಟ್ಯಾಡ ಅಪ್ಪ. ಎಷ್ಟು ವರ್ಷ ಆತಪ್ಪ ನೀನ್ ನೋಡಿ. ನಾನು ಈ ಮಗಳು ನೋಡ್ಬೇಕಂತ ಅನ್ನಿಸ್ಲೇ ಇಲ್ಲೇನಪ್ಪ ನಿನಗ? ನಾವು ಬೇಕಾದ ನನ್ನದ ಮರ್ತು ಬಿಟ್ಟೇನಪ್ಪ. ಹೇಳು ಹೇಳ ಮಗಳ, ಹೇಳು. ಏನ್ ಸಣ್ಣ ಹುಡ್ರಂಗಳದವ ಹಂಗ ಟೈಮ್ ಸರಿ ಇಲ್ದಾಗ ಏನ್ ನೆಲಾನು ಎದ್ದು ಬಡಿತಿದಂತ. ಏನ್ ಮಾಡಕ್ ಆಗೋದಿಲ್ವಾ? ಹೇಳು. ಯಪ್ಪ ಏನ್ಪ ಇದೆಲ್ಲ? ಯಪ್ಪ ನೀನಿಲ್ಲೇ ಇರಪ್ಪ. ಯಪ್ಪ ಅವನ್ನಂತರೂ ನಮ್ಮಿಂದ ನೋಡ್ಕೊಳಕ್ ಆಗ್ಲಿಲ್ಲ, ಉಳಿಸ್ಕೊಳಕ್ಕೂ ಆಗ್ಲಿಲ್ಲ. ನೀನಾರ ಇರಪ್ಪ. ನೋಡ್ವಾ, ನಾ ಇದ್ದೇನಂದ್ರೆ ನನ್ನ ಇಚ್ಚಲ್ಲ. ನನ್ನ ಮಗ ಅದಕ್ಕೆ ಅವಕಾಶ ಕೊಡೋದಿಲ್ಲವಾ. ಇನ್ನೊಂದು, ನಾನು ನಮ್ಮಪ್ಪ ನಮ್ಮವ್ವ ನಮ್ಮ ಅಜ್ಜ ತಾತ ಅವರೆಲ್ಲ ಭಾಳ ಬದುಕಿದ ಮನೆ ಒಳಗಿರವ. ನಾ ಅಲ್ಲೇ ಸಾಯ್ಬೇಕವ. ಬಂದಿಲ್ಲಿ ನಿನ್ನ ಗಂಡನ ಮನೆ ಒಳಗೆ ನಾ ಇರಾಕೊಲ್ಲ. ಎಷ್ಟೇ ಆದ್ರೂ ನನಗೆ ನನ್ನ ಮನಿನೇ ಬೇಕು. ಅಪ್ಪ ಇದು ಮಗಳ ಮನಿ ಅಲ್ಲನಪ್ಪ. ಮಗಳ ಮನಿನ ಆದ್ರೆ ನನ್ನ ಮನಿ ಐತಲ್ಲವ ಅಲ್ಲೇ. ಸರಿ, ನಿನಗೆ ಬರೀ ಮಗನ ಮೇಲೆ ಪ್ರೀತಿ, ನನಗೆ ಗೊತ್ತು. ಅದಕ್ಕೆ ಹೇಳೋದು, ಗಂಡು ಮಕ್ಕಳ ಮೇಲೆ ಎಲ್ಲರ ಪ್ರೀತಿನೂ ಇರೋದು. ಹಂಗೆ ಯಾಕೆ ಅನ್ಕೊಂತೀವ? ಏನು ಕಾಲ ಸರಿ ಇಲ್ಲ, ನಮ್ಮ ಟೈಮ್ ಸರಿ ಇಲ್ಲ, ಅದಕ್ಕೆ ಹಿಂಗಾಗೈತಿ. ಇವತ್ತು ನಿಮ್ಮ ಅವನ ದಿನ. ಮನೆ ಮಂದಿ ಅಷ್ಟೇ, ಹೊರಗಿನಾರು ಯಾರನ್ನೂ ಕರೆದಿಲ್ಲ. ಮನೆಯನ್ನಾರಷ್ಟೇ ಒಂದು ದೀಪ ಹಾಕೊಳಕತ್ತೀವಿ. ಲೋಬನಾಕ್ ಮುಗ್ಸೋಣ ಅಂತೇಳಿ ಮನೆ ಮಂದಿ ಅಷ್ಟೇ ತಯಾರಿ ಮಾಡಕತ್ತಾರ ಏನೇನ. ಅದಕ್ಕೆ ಒಂಚೂರು ಆಕಿಗೆ ಅದು ಇದ್ರ ಹೂ ಅಂದ್ರೆ ಭಾಳ ಇಷ್ಟ ಆದದ. ಅವನ್ನ ನೋಡಕಂತ ಹೋದೆ, ತೋಟದಾಗ ಆಗಿಲ್ಲ. ತಂದಿಡೋಣ ಅಂತೇಳಿ ಹೋಗಿದ್ದೆ, ಆಗಿಲ್ಲ. ಅಪ್ಪ ಹೆತ್ತ ಮಗಳಾಗಿ ಇವತ್ತಿನವರೆಗೂ ನನಗೆ ಒಂದೇ ಒಂದು ಲೋಬನ್ ಹಾಕೊಳಕ್ ಅವಕಾಶ ಕೊಟ್ಟಿಲ್ಲಲ್ಲಪ್ಪ ಆ ಮನ್ಯಾಗ. ಏನ್ ಮಾಡಕತ್ತೈತವ? ಏನ್ ಮಾಡಕತ್ತೈತಿ ಹೇಳಿ ನೀನ ನೋಡೋಣ. ಅವತ್ತಿನ ಮಟ್ಟಿಗೆ ನನಗೂ ಸಿಟ್ಟು ಭಾಳನ ಇತ್ತು. ಈಗ ವಯಸ್ಸಾತಲ್ಲವ, ವಯಸ್ಸಾದಂಗ ಆದಂಗ ಎಲ್ಲ ಸಿಟ್ಟು ತಾನೇ ಕಡಿಮೆ ಆಕತಿ. ಅವಂದು ಹಿಡಿದಿದ್ದೆ ಹಠ, ನೀನು ಆ ಮನೆ ಹೊಚ್ಚಲ ಮೆಟ್ಟಬಾರ್ದು, ಯಾ ಲೋಬನ್ ಹಾಕಬಾರ್ದು, ನಿನಗೂ ಅವ್ರಿಗೂ ಸಂಬಂಧ ಇರಬಾರ್ದು. ಅವಂದು ಅದೇ ಹಠ. ಯಾರು ಏನು ಮಾಡಕತ್ತೈತಿ ಹೇಳಿ ನೀನ ನೋಡೋಣ. ನನಗೆ ಮನೆ ನೆಮ್ಮದಿ ಮುಖ್ಯ. ಮನೆ ಒಳಗೆ ನನ್ನ ಹೆಂಡ್ತಿನ ಆ ಮನೆ ಒಳಗಿಲ್ಲ ಅಂದಮೇಲೆ ಯಾರನ್ನ ತಗೊಂಡು ಏನು ಮಾಡ್ಲೇವ ನಾನಾರ? ಅಪ್ಪ ನಿನಗೂ ಅವು ಸತ್ತಿದ್ದಕ್ಕೆ ನಾನೇ ಕಾರಣ ಅನಿಸ್ತತನಪ್ಪ. ನೋಡುವ, ಇಲ್ಲೇ ಕಾರಣ ಆಗಿನ ಮಟ್ಟಿಗೆ ನೀನೇ ಅಂತ ನನಗೂ ಅನ್ನಿಸ್ತಿತ್ತು. ನೀನು ಆ ತಪ್ಪು ಕೆಲಸ ಮಾಡಲಿಲ್ಲ ಅಂದ್ರೆ ಆಕೆ ಹಂಗೆ ಹಾಕಿದ್ದಿಲ್ಲ ಅಂತ ಅನ್ನಿಸ್ತತಿ. ಆದ್ರೆ ಈಗ ಯಾವಾಗಾರ ಯೋಚನೆ ಮಾಡಿದ್ರೆ ಅನಿಸ್ತತಿ, ಆಕೆ ಆಯಸ್ಸಿದ್ದಿದ್ದೆ ಅಷ್ಟೇ ಏನೋ, ಅದಕ್ಕೊಂದು ಕಾರಣ ಬೇಕಿತ್ತೋ ಏನೋ ಆಕೆ ಸಾಯಕ. ಆ ಕಾರಣ ನೀನು ಅದೆಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ಅಪ್ಪ ಅಪ್ಪ ಯಾಕೋ ಮನಸ್ಸಿಗೆ ಭಾಳ ನೋವಾಗ್ತೈತಪ್ಪ. ನೀ ಬಂದಿದ್ದು ಖುಷಿನೂ ಆಗ್ತೈತೆ. ಅಪ್ಪ ನಿಂಗೇನು ಬೇಕು ಹೇಳ, ಮಾಡ್ಕೊಡ್ತೇನೆ ತಿನ್ನಕ್ಕೆ. ನೋಡುವ, ಉಡುವ ಆಸೆ ಇಲ್ಲ, ಉಣ್ಣು ಆಸೆ ಅಂತೂ ಮೊದಲಿಲ್ಲ. ಬಂಗಾರ ಗಿಂಗಾರ ಹಾಕೊಳ್ಳೋ ಆಸೆ ಇಲ್ಲ, ಊರು ತಿರ್ಗಾಡೋ ಆಸೆನೂ ಇಲ್ಲ. ಏನು ಒಂದೇ ಕೇದಾರ್ನಾಥಕ್ಕೆ ಹೋಗ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೆ, ಕಾಸಿಗೆ. ಅದು ಯಾವಾಗ ಕೈ ಕೊಡ್ತೈತೆ ಗೊತ್ತಿಲ್ಲ. ಎಲ್ಲ ರೊಕ್ಕ ಐತಿ, ಎಲ್ಲ ಐತಿ, ಕರ್ಕೊಂಡು ಹೋಗೋಕೆ ಜನ ಇಲ್ಲ. ನನ್ನ ಮಗ ಹೇಳಿ ಕರ್ಕೊಂಡು ಹೋಗ್ತಾನೆ, ಏನೋ ಕಾಲನೇ ಕೂಡ ಬಂದಿಲ್ಲ. ಏನಪ್ಪ ಹೇಳ್ತೇನೆ, ನಾವು ಒಂದ್ಸಲ ಕರ್ಕೊಂಡು ಹೋಗಪ್ಪ ಅಂತೇಳಿ ಹೋಗಿ ಬರ್ತೇವೆ ಅಲ್ಲೊಂದು. ಅದು ಬಿಟ್ಟರೆ ಬೇರೆ ಯಾವುದು ತಿನ್ಬೇಕಂತ ಆಸೆ ಇಲ್ಲವ ನನಗೆ. ತಿನ್ನಕ್ಕೆ ಶಕ್ತಿನೂ ಇಲ್ಲ, ತಿಂದ್ರೆ ಅರಗಿಸ್ಕೊಳ್ಳೋ ತಾಕತ್ತೂ ಇಲ್ಲ. ಅದಕ್ಕೆ ನಂಗೆ ಏನು ಬೇಡ, ನಾ ಬರ್ತೀನಿ. ಮತ್ತೆ ಈಗ ಅವ ಮನೆಗೆ ಬಂದಂದ್ರೆ ಎಲ್ಲೋಗ್ಯತಪ್ಪ ಅಂತೇಳಿ ಓದಾಡ್ತಾನೆ. ಅದಕ್ಕೆ ನಾ ಹೋಗ್ತೇನೆ ತೋರುವ.
ಅಪ್ಪ ಈರಪ್ಪ ಹೋಗ್ಬೇಡ. ಅಪ್ಪ ಈರಪ್ಪ ಹೋಗ್ಬೇಡಪ್ಪ, ಇನ್ನೂ ಸ್ವಲ್ಪ ತನಕ ಕುಂದ್ರಪ್ಪ. ಈಗ ನಿಮ್ಮ ಮಳೆ ಬರ್ತಾರ? ಬೇಡವಾ ಬೇಡ, ನನಗೆ ಈಗ ಎಲ್ಲಿ ಈ ಕುಂದ್ರು ಆಸೆನೂ ಇಲ್ಲ, ಬರ್ತೀನಿ. ಅವ್ವ ಅಜ್ಜುಗೂ ನಮ್ಮ ಮ್ಯಾಲ ಸಿಟ್ಟಿದ್ದಂಗೆ ಐತಲ್ಲ? ಸಿಟ್ಟಿಲ್ಲ, ಸಿಟ್ಟು ಇಲ್ಲಂದ್ರು ಬರು ಹಂಗೆ ಮಾಡಿದ್ಲಕ್ಕಿ. ಅಕ್ಕಿನೇ ಅರ್ಧ ನನ್ನ ಸಂಸಾರ ಹಾಳು ಮಾಡಿದ್ದು ಅಕ್ಕಿನೇ ಆಗದಾಳಲ್ಲಕ್ಕಿ. ನಾನು ಎಷ್ಟು ತವ್ರ ಮನೆ ಒಳಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು ನನ್ನ, ಎಲ್ಲದನ್ನು ಹಾಳು ಮಾಡಿದ್ದೆ ಆಕಿ, ನಮ್ಮ ಅತ್ತಿಗೆಮ್ಮ. ನಮ್ಮ ಅಪ್ಪನ ಮನಸ್ಸನ್ನ ವಿಷ ಬೀಜ ಬಿತ್ತಿದ್ದೇಕಿನೂ ಆಕಿನೇ, ನಮ್ಮ ಅಣ್ಣನ ಮನಸ್ಸನ್ನ ಬಿತ್ತಿದ್ದು ಆಕಿನೇ. ಒಟ್ಟು ಅಕ್ಕಿಯಿಂದ ನಂಗೆ ನೆಮ್ಮದಿ ಅನ್ನೋದೇ ಇಲ್ಲ. ನೋಡ್ ಮಗಳ, ಯಾವುದೇ ಕಾರಣಕ್ಕೂ ಆ ಮನೆ ಸಂಪರ್ಕ ಮಾತ್ರ ಇಟ್ಕೋಬೇಡ. ಯವ್ವ ಈ ಕೆದಾಳಲ್ಲಿಕಿ ಏನ ಸುಮ್ಮನಿರು ಒಟ್ಟ. ಯವ್ವ ಇವತ್ತಿಕ್ಕಿ ಶಶಿ ಮಾಮನ ಜೊತೆಗೆ ಕುತ್ಕೊಂಡು ಚಾ ಕುಡಿಯಾತಿದ್ಲು. ಹೌದನ? ಏನ್ ಅವನ್ನೇನ್ ಪ್ರೀತಿ ಮಾಡಕತ್ತೀಯನ ಏನ್ ನೀನ? ಯವ್ವ ಅವನ್ನ ಇಲ್ಲ ಯವ್ವ ತಾಯಿ, ಪ್ರೀತಿ ಗೀತಿ ಎಲ್ಲ ಎಂತ ಸುಡ್ಗಾಡ್ ಸೊಟ್ಟಿ ಕೊಂಬು ಇಲ್ಲ. ಬರೀ ಕುಂತ ಒಂದ್ 5 ನಿಮಿಷ ಮಾತಾಡಿ ಚಾ ಕುಡ್ದಿದ್ದಕ್ಕೆ ನಾನು ಕ್ಯಾಂಟೀನಿಗೆ ಹೋದ್ನ ಚಾ ಕುಡಿಯೋಣ ಅಂತೇಳಿ ಅಲ್ಲೇ ಮಾಮ ಇದ್ದ, ಹಂಗೆ ಮಾತಾಡ್ಸಿದೆ ಅಷ್ಟೇ. ಅವನು ಮಾತಾಡ್ಸಿದ. ಅದು ಬಿಟ್ರೆ ಯಾ ಪ್ರೀತಿ ಗೀತಿ ಸುಡ್ಗಾಡ್ ಏನು ಇಲ್ಲವ. ಬರೀ ಇವ್ನು ಏನಾರ ಹೇಳ್ತಾನಂತ ನೀ ಅದನ್ನ ಕೇಳ್ಬೇಡ. ನೋಡು ವಂದನ, ನಾ ಹೇಳಕತ್ತೇನೆ ನೋಡು, ನೀ ಏನಾರ ಅಂತ ಕೆಲಸ ಮಾಡಿದಿ ಮತ್ ನಾನ್ ನಿನ್ನ 20 ವರ್ಷ ಅಲ್ಲ 50 ವರ್ಷ ಆದ್ರೂ ದೂರ ಇಡ್ಬೇಕಾಗತ್ತೆ, ವಿಚಾರ ಮಾಡ. ಅಯ್ಯೋ ದೇವ್ರೆ, ಆಯ್ತು ತಗೋ, ನಾ ಮಾಡಲ್ಲ, ನಂಗೆ ಇಷ್ಟ ಇಲ್ಲ. ಸ್ವಾದ್ರ ಮಾವಕ್ಕನ ಮದ್ವಿ ಮಾಡ್ಕೋಬೇಕಂತ ಏನಾರ ತಲೆಯಾಗ ಇಟ್ಕೊಂಡಂದ್ರ ಆಯ್ತು. ಮತ್ತೆ ನಿನಗೆ ಚಂದಾಗ ಓದಾಕತ್ತಿ ಓದು. ನೀನಾರ ಅದಿಯ ನೀನ ಬರೇ ಸುಳ್ಳು ಹೇಳದ ನೋಡು. ನಾ ಸುಳ್ಳು ಹೇಳಿದ್ನಿ? ಕುಲು ಅಂತ ನಗಾತಿದ್ದಿ, ನಿಂಗೆ ಇಷ್ಟ ಇಲ್ಲ ನಾನು? ಅಣ್ಣ ನೋಡು, ಹೇಳಾಕತ್ತೇನಿ, ನಾ ಇಷ್ಟಪಟ್ಟಿಲ್ಲ. ಇನ್ನೊಂದ್ಸಲ ಅವ್ನು ಮಾತಾಡ್ಸಿದಂದ್ರೆ ಮತ್ತೆ ನಾ ಅಪ್ಪನ ಮುಂದೆ ಹೇಳ್ತೇನೆ ನೋಡು. ಹಾಳಾದವನು ಇವೊಬ್ಬ ಮತ್ತಾಗ ಅದು ಎಂತ ಸ್ವಭಾವನ ಏನಾತ್ತಾಗ ಎಲ್ಲ ಹೋಗಿ ಹೊರದಿ ಒಪ್ಪಿಸ್ಬಿಡ್ಬೇಕು ಅಷ್ಟೇ ಹೇಳಿ ನೋಡು. ಇಲ್ಲ ಹಂಗೇನು ಇಲ್ಲ, ನೀ ಹಂಗೆ ಮಾಡಬೇಡ ಅಂತೇಳಿ. ಏನು ಮಾಡಕತ್ತಿ? ಅಯ್ಯೇ ಇಷ್ಟು ಕಡೆ ಕಣ್ಣು ಹೋದ್ ಬಂದೆ ನಿನಗೆ. ಚಾ ಮಾಡಕತ್ತೀನಿ ಆಕಿಗೆ. ಅವ್ರ ಮನೆಗೆ ಹೋದ ಒಂದು ಕಪ್ ಚಾ ಕೊಡೋದಿಲ್ಲಕ್ಕಿ. ನೀನು ನೋಡಿದ್ರೆ ಚಾ ಮಾಡಿ ಹಾಕ್ತಿ ಒಂದು ಅಳತಿ ಸಕ್ಕರೆ ಚಾಪಡಿ ಬಂದರಿಗೆ ಆಗೋಕತ್ತಿ. ಮನೆಯವ್ರಿಗೆ ಮಾಡೋದೇಟ ಏನ? ಏ ಮುಟ್ಕಿ ಹಂಗ್ಯಾಕೆ ಮಾಡಕತ್ತಿ? ತಡಿ ಒಟ್ಟು ಈಗ ಬಂದಾಳ ಕಪ್ ಚಾ ಕೊಡ್ಬೇಕು, ಸುಮ್ಮನೆ ನೀನು. ಆರಾಮದೇನ ಪಾರ್ವತಿ? ಎಷ್ಟು ದಿನ ಆತ ಪರವ ಬಂದೇ ಇಲ್ಲಲ್ಲ? ಹ್ಞೂ ಬೇ, ಮನ್ಯಾಗ ಜಗ್ಗ ಕೆಲಸ, ಹಾಗಾಗಿ ಬರಕಾಗಿಲ್ಲವ. ಏ ಗಿರ್ಜಿ, ಪರ ಬಂದು ಎತ್ತ ಚಾ ಕೊಡೆ. ನಿನಗಂತ್ರ ಮನೆಗೆ ಬಂದವರಿಗೆ ಕೊಡ್ಬೇಕು ಮಾಡ್ಬೇಕು ಅನ್ನೋದು ಇಲ್ಲೇ ಇಲ್ಲ ನೋಡು. ಏನು ಗಳಿಸ್ಗಂಗ ಅವ್ನು ಕುಂದ್ರಸ್ತೀಯ ಏನಾತ್ತಾಗ? ಕೊಡ ಪಟ್ನ ಚಾ ಕೊಡ ಪಾಪಕಿಗೆ. ಅಯ್ಯೋ ಚಾ ಅಷ್ಟ ಸಾಕು ಗಿರ್ಜಿ, ಮತ್ತೆ ಏನಾರ ತಿನ್ನಕೇನಾರ ಮಾಡಿಗಿಡಾಕತ್ತೇನು? ಮತ್ತೆ ಜೊತೆಗೆ ಬೇಡ ಬೇಡ ತಿನ್ನಕ್ಕೆಲ್ಲ ಏನ್ ಮಾಡ್ಕೊಬೇಡ ಗಿರ್ಜಿ. ಎಲ್ಲ ಬಗ್ಗು ತಿನ್ನಕೇನಾರ ಮಾಡು ಅಂತೇಳಿ ಸಿಗ್ನಲ್ ಕೊಡಕತ್ತಾಳ. ಮೆಸೇಜ್ ಕಳ್ಸಾಕತ್ತಾಳ ಅಡಿಗೆ ಮನೆಗೆ ಮಳ್ಳಿ. ಇಲ್ಲ ತಿನ್ನಕೇನು ಮಾಡಾಕತ್ತಿದ್ದಿಲ್ಲ, ಚಾ ಅಷ್ಟ ತಗೊಂಬಂದೆ, ಹಿಡಿ ಕುಡಿ. ಹೌದಾ? ಅದೇ ಅಂದೆ ನಾನು ಮತ್ತಂಗಾರ ಎಲ್ಲೇ ತಿನ್ನಕೇನಾರ ಮಾಡಿಗಿಡ್ತಾಳ ಅಂತೇಳಿ ಹೇಳಿದೆ ನಿಂಗೆ. ಚಲೋ ಬಿಡು, ಮಾಡ್ಲಾರ್ದ ಮಾಡಿದ್ರೆ ತಿನ್ನೋದು ಹೇಳವ ಅದನ್ನ. ಮತ್ತೆ ಕೊಡು. ಮತ್ತೆ ಏನಿತ್ತ? ಹಂಗ ಬಂದ್ಬಿಡೆ ಕುಂತ ಬ್ಯಾಸರಾತು. ಹಂಗ ನನ್ನ ಮಗ್ಗ ನಿಮ್ಮ ಕಡೆ ಯಾವ್ದಾರ ಒಂದು ಸಂಬಂಧ ಒಂದು ಕನ್ನೆ ಇದ್ರು ನೋಡ. ಆಗ ಹೋಗು ಒಲೆವೇ ವ್ಯಾಪಾರಕ್ಕ ನಾಚಿಗೇಡು ಮಾಡ್ದಂಗೆ ಮಾಡಾಕತ್ತ. ಹೋಗವ ಹೋಗು. ಏನ ಒಂದಾರ ಒಪ್ಕೋತಿಯನ್ ನೀನು? ಅದು ಎಂತ ಕನ್ನೆ ತೋರಿಸ್ಬೇಕ ನಿನಗ? ನಾನ ಒಂದು 8 ಕನ್ನೆ ಹೇಳಿದ್ದೆ, ಪಾಪ ಶಾಂತ ಕೇಳಿದ್ಲು. ಮತ್ತೆ ಅತ್ತಾಗಿತ್ತ 1-2 ಸುದ್ದಿ ಬಂದಿದ್ವು. ಏನು ಒಂದರ ಬಿಟ್ಟೇನು ನೀನು? ಎಲ್ಲ ಆರಿಸ್ತೀವ ಒಂದಳತಿ. ಹ್ಞೂ ಅಂದೆ, ಎಂತ ಚಲೋ ಕನ್ನೆ ಹೇಳಿದ್ದೆ ನಾನು. ಮತ್ತೆ ಕನ್ನೆ ಕೇಳ್ತೀವ. ಓ ನಿನ್ನ ಮಗಳು ಇನ್ನೂ ಹೋಗಿಲ್ಲ ಕಾಲೇಜಿಗೆ? ಸುಟಿ ಐತೆನವ ಕಾಲೇಜ್? ಏನೈತೆ ಕಾಲೇಜ್? ಈಗ ಸದ್ಯಕ್ಕೆ ಸುಟಿ ಐತಂಟಿ, ಆಮೇಲೆ ಸ್ಟಾರ್ಟ್ ಆಕೈತೆ ಹೋಗ್ಬೇಕು. ಹೌದಾ? ಅದಂದೆ ನಾನು. ಚಲೋ ಆತು ಬಿಡವ, ಹೋಗುವ ಚಂದಾಗ ಓದು. ಏನಾಗಿರ್ಜಿ ಮದುವೆ ಮಾಡ್ತೀಯ ಏನು ಓದಿಸ್ತೀಯ? ನಾನು ಓದಿಸ್ಬೇಕಂತ ಮಾಡೇನವ. ಓದ್ಲಿ, ನಮ್ಮಂಗೆ ಆಗದ್ ಬೇಡಕ್ಕಿ ಜೀವನ. ಚಂದಾಗ ಓದೊಂದು ನೌಕರಿ ತಗೋಲಿ, ಇಲ್ಲ ಏನಾರ ಒಂದು ಅಕ್ಕಿ ಕಾಲ ಮೇಲೆ ನಿಂದ್ರಂಗೆ ಆಗಲಿ. ಆಮ್ಯಾಗ ಮದುವೆ ಮಾಡಿದ್ರೆ ಆತು. ಏನು ಅವಸರ ಐತೆ? ಅರ್ಜೆಂಟ್ ಮದುವೆ ಮಾಡಿ ಗಂಡ ಮಕ್ಕಳು ತೊಳೆದ್ರ ಏನೈತಿ? ಅದ ಹೋಗಿ ಗಂಡನ ಮನೆ ಬಾಂಡದ ಮಕ್ಕಳು ತೊಳಿಬೇಕು. ಬೇಡ, ನನ್ನ ಮಗಳು ಕಲೀಲಿ, ಚಲೋ ಬೇಡ ಕಲೀಲಿ. ನನ್ನ ಮಗ ನೋಡಿದೀನಿ ಇಂಜಿನಿಯರಿಂಗ್ ಮಾಡಕತ್ತಾನೀಗ. ಹಂಗ ಎಲ್ಲರೂ ಓದ್ಬೇಕು. ಮಸ್ತಾಗೈತ. ಸಕ್ರಿ ಜಾಸ್ತಿ ಹಾಕಿ ನೋಡ್ಗಿರ್ಜಿ. 1 ಕಿಲೋ ಸಕ್ರಿ 4 ದಿನಕ್ಕೆ ಖಾಲಿ ಮಾಡ್ತಾಳ. ನಿಮ್ಮನ್ಯಾಗ? ನಮ್ಮನ್ಯಾಗ 1 ಕಿಲೋ ಸಕ್ರಿ 1 ತಿಂಗಳಾರ ಹಾಕತಿ. ಅದ್ನೇನು ಸಕ್ರಿ ಚಾ ಮಾಡ್ಕೊಂಡು ಕುಡಿತೀಯ? ನೋಡಿ ವಾಪಸ್ ಇಡ್ತೀಯ? ಕುಡಿತೀವಪ್ಪ, ಆದ್ರೆ ಸಕ್ರಿ ಸ್ವಲ್ಪ ಹಾಕ್ತಂಡಿ. ಇದು ಏನಾಗ್ಬಿಡ್ತೈತೆ ಅಂದ್ರೆ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಬೆಳಗ್ಗಿನ ತಮ್ಮ ಕೆಲ್ಸಕ್ಕೆ ತಾವ ಸಂಜೆಗೆ ಬರ್ತಾರ. ಇನ್ನು ಫ್ಯಾಕ್ಟ್ರಿ ಅಂತ ಅವ್ರು ಅಲ್ಲಿ ಹೋಗ್ತಾರ. ಇನ್ನು ಇವ್ರು ನನ್ನ ಮಗ ಅದು ಆಫೀಸ್ಗೆ ಹೋಗ್ಬಿಡ್ತೈತೆ, ಅಲ್ಲೇ ಕುಡಿತೈತಿ 3 ಹೊತ್ತು. ಇನ್ನು ನಾನಾರ ಎಲ್ಲಿ ಚಾ ಕುಡಿತೇನಿ? ಚಾನೇ ಕುಡಿಯಲ್ಲ. ಅದೇ ನಮ್ಮ ಮನ್ಯಾಗ ಒಂದ್ಸಲ, ಶಾಂತಿ ಮನ್ಯಾಗ ಒಂದ್ಸಲ, ಮತ್ತೆ ಇಲ್ಲಿ ಯಾರ್ಯಾರು ಅದಾರ ನೋಡಿ ಆಜು ಬಾಜುಗೆ ಮಾತಾಡೋರು, ಅವ್ರ ಕಡೆ ಇವ್ರ ಕಡೆ ಕುಡಿದು ಬಿಟ್ರೆ ಮತ್ತೆ ಮನ್ಯಾಗ ಎಲ್ಲಿ ಕುಡಿಬೇಕು ನೀನು? ಅಲ್ಲ ಪರವ, ಸೊಸಿ ಬರಂಗಾದ್ಲು ಇನ್ನರ ಬಿಡ ಜಿಪುಣ್ತನ. ನಾನೇ ಜಿಪುಣ್ತನ ಮಾಡ್ತೇನೆ ಬೇ. ಏನಪ್ಪ ಎಲ್ಲರೂ ಹಿಂಗ ಅಂತೀರಿ? ಮಾಡೋದಕ್ಕ ಅಂತಾರ. ಆ ಗಂಡಗ ಮಗ್ಗರ ಚಂದ ಅಡಿಗೆ ಮಾಡಿ ಹಾಕ್ತೀಯ? ಆಗದಲ್ಲ? ಅಯ್ಯೋ ಹಾಕ್ತೇನಲ್ ಬೇ. ನನ್ನ ಗಂಡ ರಾಜ್ಕುಮಾರ್ ಇದ್ದಂಗ ಅದನ. ನನ್ನ ಮಗ
ಯವ್ವ ಯುವರಾಜ್ ಕುಮಾರ್ ಅವ ಹೌದಲ್ಲ ನೀನು ಬಂದಿದ್ದಲ್ಲ ನನ್ನ ಮಗನ್ ನೋಡಿದಲ್ಲ ಹೆಂಗಿದ್ದ ನಾನು ನೋಡಿದೆ ಚೆನ್ನಾಗಿದ್ರು ಅಂದಂಗಿರ್ಜಿ ನಿನ್ ಮಗಳು ಚಂದ ಅದಾಳ ನೋಡ ಅಡ್ಡಿ ಇಲ್ಲ ಅದೇನಂತಾರಲ್ಲ ಚೆನ್ನಾಗ ಮಸ್ತದ ಹಿಂಗಿದ್ರು ನೋಡವ ಯಾವ್ದಾರ ಬೇರೆ ಹುಡುಗಿ ಅವ ಹುಯ್ ನನ್ ಮಗ ಈ ಬಾರ್ಲ ಒಳಗ್ ಬಾ ಏ ಇವನ ಕಿರಣ ಬಾರ ಒಳಗ್ ಬಾರೋ ಅಪರೂಪಕ್ಕೆ ಬಂದಲ್ಲೋ ಏನಿದು ಅಯ್ಯೋ ದೇವ್ರೆ ಅದೇ ಬಡವ್ರ ಮನಿ ಭಾಗ್ಯ ಬಂದಂಗ ಆತಪ್ಪ ಬಾ ಒಳಗ್ ಬಾ ಏನಿಲ್ರಿ ಅಕ್ಕಾರ ಅದ ಸ್ವಲ್ಪ ದೌಡ್ ಬಂದಿದ್ದೆ ಇವತ್ತು ಅವ್ವ ಮನ್ಯಾಗ ಇದ್ದಿದ್ದಿಲ್ಲಲ್ಲ ಕರ್ಕೊಂಡು ಹೋಗೋಣಂತ ಬಂದೆ ನೋಡ್ದೇನೆ ನನ್ ಮಗ ನನ್ನ ಮೇಲೆ ಎಷ್ಟು ಪ್ರೀತಿ ನಾ ಮನ್ಯಾಗಿಲ್ಲ ಅಂದ್ರೆ ಒಟ್ಟ ತಡ್ಕೊಳ್ಳೋದಿಲ್ಲ ಮಾವ ಕುಂದ್ರ ಕಿರಣ ಚಾ ಕೊಡ್ತೀನಿ